ರಾಜಿ ಅಕ್ಕ, ಯಾಕೆ ಎಷ್ಟು ಅರ್ಜೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ? ಮೇಡಮ್ ಇವತ್ತು ಎಲೆಕ್ಷನ್ ಅಲ್ವಾ ಮೇಡಮ್, ಬೇಗ ಕೆಲಸ ಮುಗಿಸಿದ್ರೆ ರೆಡಿ ಆಗ್ಬೋದು, ಇಲ್ಲಾಂದ್ರೆ ಸೌಂದರ್ಯ ಮೇಡಮ್ ಬೈತಾರೆ. ಅದಕ್ಕೆ ಬೇಗ ಕೆಲಸ ಮುಗಿಸಿ ರೆಡಿ ಆಗೋಣ ಅಂತ. ಸರಿ, ನಾನು ಸಹಾಯ ಮಾಡ್ತೀನಿ. ಮೇಡಮ್ ನೀವೀಗ ದೀಪ ಅಲ್ಲ ದಿಶಾ ಅನ್ನೋದನ್ನ ಮರ್ತು ಬಿಟ್ರಾ? ನಾನು ದೀಪ ಆಗಿದ್ದಿದ್ರೆ ಒಳ್ಳೇದು ಅಂತ ಅನಿಸ್ತಿದೆ. ಯಾಕೆ ಮೇಡಮ್? ಯಾಕೆ ದೀಪ, ಮತ್ತೆ ನೀನು ಹಳೆ ವರ್ಷ ಶುರು ಮಾಡ್ದ? ಇನ್ನೇನಕ್ಕ, ದಿಶಾ ಆಗಿ ಹಸ್ಬೆಂಡ್ ಜೊತೆ ಮಾತಾಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆದರೆ ದೀಪ ಆಗಿದ್ದಿದ್ರೆ ಅವ್ರ ಜೊತೆ ಎಷ್ಟು ಅನ್ಯೋನ್ಯವಾಗಿರ್ಬೋದಾಗಿತ್ತು. ಆದರೆ ನೀನು ದೀಪ ಆಗೋದಿಕ್ಕೆ ಆಗಲ್ವಲ್ಲ? ಗೊತ್ತು ಅಕ್ಕ, ಆದರೆ ಸ್ವಲ್ಪದ್ಗಾದರೂ ದೀಪ ಆಗಿ ನನ್ನ ಹಸ್ಬೆಂಡ್ ಮಡ್ಲಲ್ಲಿ ಮಲಗಿ ನನ್ನ ಕಷ್ಟ ಸುಖ ಮಾತಾಡ್ಬೇಕು ಅಂತ ಅನಿಸ್ತಿದೆ. ಅದು ಸಾಧ್ಯನಾ? ಓ ಯಾಕೆ ಸಾಧ್ಯ ಇಲ್ಲ ಅಕ್ಕ? ಅವತ್ತು ಒಂದ್ಸಲಿ ನಾನು ಅವ್ರ ಕನ್ಸಲ್ಲಿ ಬರೋ ಥರ ಬಂದು ದಿಶಾನೇ ಮದುವೆ ಆಗು ಅಂತ ಹೇಳಿಲ್ವಾ? ಹಾಗಿದ್ರೆ ಇವತ್ತು ಚಿರು ಕನ್ಸಲ್ಲಿ ಮತ್ತೆ ಬರಬೇಕಾ? ಕನ್ಸೋ ನನ್ಸೋ, ಒಟ್ಟಿನಲ್ಲಿ ಅವ್ರ ಜೊತೆ ದೀಪ ಆಗಿ ನಾನು ಇರಬೇಕು ಅಂತ ಅನಿಸ್ತಿದೆ. ಸರಿ ಆಯಿತು, ಮೊದಲು ಇವತ್ತು ಎಲೆಕ್ಷನ್ ಮುಗೀಲಿ, ಆಮೇಲೆ ಅದಕ್ಕೆ ಏನಾದರೂ ಒಂದು ಮಾಡೋಣ. ಫಸ್ಟ್ ಹೋಗಿ ರೆಡಿ ಆಗು. ಇಲ್ಲ, ನಾನು ರೆಡಿ ಆಗಲ್ಲ. ಯಾಕೆ? ನಾನು ಎಲೆಕ್ಷನ್ಗೆ ಬರ್ತಿಲ್ಲ. ಬರಲ್ಲ ಅಂದರೆ ಏನು? ಅಲ್ಲ, ನೀನೇ ಜಾಜಿನ ಎಲೆಕ್ಷನಿಗೆ ನಿಲ್ಲಿಸಿ ಇವಾಗ ನೀನೇ ಬರಲ್ಲ ಅಂತಿದೆಯಲ್ಲ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಆದರೆ ನನ್ನ ಆಸೆ ಈಡೇರೋವರೆಗೂ ನಾನು ಬರಲ್ಲ. ಅದಾದ್ರೇ ನನ್ನ ಮನಸ್ಸಲ್ಲಿರೋ ಬೇಜಾರು ನೋವು ಎಲ್ಲ ಮಾಯ ಆಗೋದು, ನಾನು ಮೊದಲಿನ ಥರ ಆಗೋದು. ಆಮೇಲೆ ನಾನು ನಿಮ್ಮ ಜೊತೆ ಎಲೆಕ್ಷನ್ಗೆ ಬಂದೇ ಬರ್ತೀನಿ. ಅಲ್ಲ, ಚಿರು ನಿನ್ನ ದೀಪ ಅನ್ಕೊಂಡು ಮಾತಾಡಿಸ್ಬೇಕಾ? ಪ್ರೀತಿಯಿಂದ. ಸರಿ, ಏನೋ ಒಂದು ಮಾಡ್ತೀನಿ. ಒಂದೋ ಎರಡೋ ಬೇಗ ಮಾಡಿ ಅಕ್ಕ. ಒಟ್ನಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಯಿತು, ಸ್ವಲ್ಪ ಸುಮ್ಮನೆ ಇರು. ತಲೆಗೆ ಏನಾದರೂ ಒಂದು ಐಡಿಯಾ ಒಳ್ಳೆಯೋದಕ್ಕೆ ಬಿಡು. ಚಿರು ನಿನ್ನ ಮಾತಾಡ್ಸೋ ಥರ ಮಾಡಬೇಕು. ಏನು ಮಾಡೋದು ಅಕ್ಕ? ದೀಪ ಆಗಿ ಮಾತಾಡಿಸ್ಬೇಕು. ಗೊತ್ತು, ಸುಮ್ಮನಿರು. ಆದರೆ ಒಂದು, ನೀನು ಅವನ ಮುಂದೆ ಕಾಣಿಸ್ಕೋಬಾರ್ದು. ಅದೇನಾಗುತ್ತೆ ಅಕ್ಕ? ನನ್ನೇ ದೀಪ ಅನ್ಕೊಂಡು ಮಾತಾಡ್ಸ್ಲಿ. ಬೇಕಿದ್ರೆ ನಾನು ಈ ಬಣ್ಣನೆಲ್ಲ ತೊಳ್ಕೊಂಡು ಬಂದ್ಬಿಡ್ತೀನಿ. ನೋಡು, ನೀನೇನಾದರೂ ಆ ಥರ ಮಾಡಿದ್ರೆ ನಾನು ಅನ್ಕೊಂಡಿರೋ ಪ್ಲ್ಯಾನು ಟುಸ್ ಪಟಾಕಿ ಆಗೋಗುತ್ತೆ. ಹೌದಾ? ಏನು ಪ್ಲಾನ್ ಅದು ಹೇಳಿ? ಸರಿ ಕೇಳಿಸ್ಕೊ, ಹತ್ರ ಬನ್ನಿ.